ನಿಮ್ಮೆಲ್ಲರಿಗೂ ಒಂದು ರಹಸ್ಯ ಹೇಳಬೇಕು. ಇವತ್ತು ವಿಶೇಷ ಯೋಜನೆ ಇದು, ಈಗ ಬಂದು ಸುದ್ದಿ, ರನ್ನಿಂಗ್ ಕಾಮೆಂಟ್ರಿ ಅಂತ ಕರಿತೀವಲ್ಲ, ಹಾಗೆ ದಯವಿಟ್ಟು ಎಲ್ಲರೂ ಕಾಶಿಯಿಂದ ಅನ್ನಪೂರ್ಣೇಶ್ವರಿನ ಜಗದ್ಗುರುಗಳು ವಿಧುಶೇಖ ಭಾರತಿಗಳು ಪ್ರತಿಷ್ಠಾಪನೆ ಕಲ್ಲಿಂದ ಮಾಡಿಬಿಟ್ರು. ಈಗ ಆ ಉತ್ಸವ ಮೂರ್ತಿ ಎಲ್ಲ ಹೋಗ್ತಾ ಇದೆ. ಸೊ ಈಗ ಒಂದು ವಿಶೇಷ ಏನು ಅಂದರೆ, ಆ ಉತ್ಸವ ಮೂರ್ತಿನ ಬೇರೆ 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 ಕಡೆ ಹೋಗ್ತಾ ಇದೆ. ಈಗ ಆಂಧ್ರಾಗೆ ಹೋಗಿದೆ ಆ ಉತ್ಸವ ಮೂರ್ತಿ, ಅಂದರೆ ಯಾರೋ ಕರ್ಸ್ಕೊಂಡಿದ್ದಾರೆ. ಈಗ ನೆಕ್ಸ್ಟು 1ನೇ ತಾರೀಕು 2ನೇ ತಾರೀಕು ಬೆಂಗಳೂರು ಶ್ರೀರಾಮ್ಪುರ 4ನೇ ಕ್ರಾಸಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬರ್ತಾ ಇದೆ. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಬೆಂಗಳೂರು ಶ್ರೀರಾಮ್ಪುರ, ರಾಜಾಜಿನಗರ ಪಕ್ಕದಲ್ಲಿ ಶ್ರೀರಾಮ್ಪುರ. 1ನೇ ತಾರೀಕು 2ನೇ ತಾರೀಕು ಶನಿವಾರ ಭಾನುವಾರ ಬೀಳುತ್ತೆ. ಅವತ್ತೇ ಅಮ್ಮನವರು ಅನ್ನಪೂರ್ಣೇಶ್ವರಿ ರಥೋತ್ಸವ. ಅಲ್ಲಿಂದ ಕರೆಸಿದ್ದಾರೆ ವಿಗ್ರಹ, ಪುಟಾಣಿ ವಿಗ್ರಹನ, ಬಂಗಾರದ ವಿಗ್ರಹನ, ಅಲ್ಲಿಂದ ಕಾಶಿ ಉತ್ಸವ ಅನ್ನಪೂರ್ಣೇಶ್ವರಿ ಉತ್ಸವ ಮೂರ್ತಿ ಸ್ವತಃ ಅದು ಬಂದಿದೆ. ಸೊ ನಿಮಗೊಂದು ಅವಕಾಶ, ಹೋಗಿ ಆ ದರ್ಶನವನ್ನು ಮಾಡಿ ಉಪಚಾರ ಸೇವೆಯನ್ನು ಪಲ್ಲಕ್ಕಿ ಸಮೇತ ಹೋಗಿ ಬರೋದು. ಶನಿವಾರ ಭಾನುವಾರ 1ನೇ ತಾರೀಕು 2ನೇ ತಾರೀಕು ಜ್ಞಾಪಕ ಇಟ್ಕೊಳ್ಳಿ, ಶನಿವಾರ ಭಾನುವಾರ, ಮಾರ್ಚ್ ಮುಂದಿನ ತಿಂಗಳು. ಸೊ ಈ ಶಿವರಾತ್ರಿಗೆ ಜ್ಞಾಪಿಸ್ತಾ ಇದ್ವಿ, ಯಾಕೆಂದ್ರೆ ಜ್ಞಾಪಕ ಇರಲಿ, ಪಾಪ ಪ್ರಯಾಗರಾಜ್ ಹೋಗಿ ಬರಕ್ಕೆ ಉತ್ಸವ ಮೂರ್ತಿ ಬರುತ್ತೆ. ಸೊ ತಾವೆಲ್ಲ ಹೋದ್ರೆ, ಈಗ ಆಂಧ್ರಲ್ಲಿದೆ, ಆಂಧ್ರ ಅನ್ನಾವರಂ ಹತ್ರ ಇದೆ, ಅನ್ನಾವರಮಿಂದ ಅನಂತಪುರ ಡಿಸ್ಟ್ರಿಕ್ಟ್ ಬರ್ತಾ ಇದೆ, ಅಲ್ಲಿಂದ ಬಂದು ಪಾಪ ಇವರು ಕರ್ಸ್ಕೊತಾ ಇದ್ದಾರೆ. ಸೊ ಯಾರ್ಯಾರ ಸೇವೆಗೆ ಹೆಂಗಿರುತ್ತೋ. ತದನಂತರ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಿಜಾಪುರಕ್ಕೆ ಹೋಗ್ತಾ ಇದೆ. ಸೊ ನೀವೆಲ್ಲ ಇಲ್ಲಿರ್ತಕ್ಕಂಥವ್ರು ಯಾರು ಟಿ ವಿ ನೋಡಿದರೆ ಸುವರ್ಣ ಮುಖಾಂತರ ಒಂದು ಜ್ಞಾಪಕ, ಒಂದು ಸೇವೆ ಏನು ಅಂದರೆ, ಅಯ್ಯೋ ನಾವಂತೂ ನಿಮ್ಮನ್ನು ಕಳ್ಸೋಕ್ಕಲ್ಲ, ನೀವಾದರೂ ಹೋಗಿ ಬನ್ನಿ ಅಂದರೆ, ಬೆಂಗಳೂರು ಇರ್ತಕ್ಕಂಥವ್ರು ಯಾರ್ಯಾರಿದ್ದೀರ 1ನೇ ತಾರೀಕು 2ನೇ ತಾರೀಕು ಶನಿವಾರ ಭಾನುವಾರ ಹೋಗಿ ಬನ್ನಿ, ಇದೀಗ ಬಂದು ಸುದ್ದಿ ಅನ್ನೋ ಥರ ಪಾಪ ಹೋಗಿ ಆ ಅನ್ನಪೂರ್ಣೇಶ್ವರಿ ಸೇವೆಯನ್ನು ಮಾಡಿ. ಅನ್ನಪೂರ್ಣೇಶ್ವರ ರೆಷಲ್ ಕಾಶಿ ವಿಶ್ವನಾಥನ ದರ್ಶನದ ಜೊತೆಗೆ ಅನ್ನಪೂರ್ಣೇಶ್ವರ ಮಾಡೋಕ್ಕೆ ಇವಾಗ ಕಲ್ಲು ಪ್ರತಿಷ್ಠಾಪನೆ ಆಗಿದೆ. ಸೊ ಉತ್ಸವ ಮೂರ್ತಿನೇ ಬಂದಾಗ ಒಂದು ನಮಸ್ಕಾರ, ಒಂದು ಪೂಜೆ, ಒಂದು ಸೇವೆಯನ್ನು ಮಾಡ್ಕೊಂಡು ಬನ್ನಿ ಅಂತ ನಿಮ್ಮ ಮುಖಾಂತರ ಹೇಳಿ. ಸರಿ ಗುರುಜಿ, ಈಗ ಅಂದರೆ ದಕ್ಷಿಣ ಭಾರತದ ಪಂಚಭೂತಗಳ ಲಿಂಗಗಳ ಕುರಿತಾಗಿ ತಾವು ಹೇಳಿದ್ರಿ. ಶ್ರೀಶೈಲ ಹೇಳಿದ್ರಿ, ಕಾಳಹಸ್ತೇಶ್ವರ ಹೇಳಿದ್ರಿ, ಶ್ರೀರಂಗಂ ಹೇಳಿದ್ರಿ. ಈಗ ಗೋಕರ್ಣ ಕ್ಷೇತ್ರ ನಮ್ಮೆಲ್ರಿಗೂ ಕೂಡ ಬಹಳ ಚಿರಪರಿಚಿತ. ಸೊ ಇಂಥ ಸಂದರ್ಭದಲ್ಲಿ ಶಿವರಾತ್ರಿಯ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ, ನೆನೆಸ್ಕೊಳ್ಳೇಬೇಕು. ಅದರ ಮಹತ್ವ ಹೇಳೋದಾದ್ರೆ ಗುರುಜಿ, ಇನ್ನೊಂದೇನು ಹೇಳುತ್ತೆ ಅಂದರೆ, ಮಂಗಳೂರು ಪ್ರಾಂತದ ಅಥವಾ ಪರಶುರಾಮನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈಶ್ವರಗಳು ಬಹಳಷ್ಟಿದೆ. ಧರ್ಮಸ್ಥಳದ ಮಂಜುನಾಥನ ಕ್ಷೇತ್ರದಲ್ಲಿ ದರ್ಶನ ಮಾಡಿದ್ರೆ ಧರ್ಮಸ್ಥಳಕ್ಕೆ ಮಾತ್ರ ಹೋಗಬಾರ್ದು ನೀವು, ಧರ್ಮಸ್ಥಳದ ಜೊತೆಗೆ ಕದ್ರಿ ಮಂಜುನಾಥನ ನೋಡಬೇಕು ಮಂಗಳೂರಲ್ಲಿ ಹೋಗಿ. ಎರಡನ್ನು ನೋಡಿದ್ರೆ ಒಂದು ಪೂರ್ಣಲಿಂಗ ದರ್ಶನ. ಗೋಕರ್ಣ ಅಂದರೆ ಏನು ಅಂದರೆ, ಜ್ಞಾಪಕ ಇಟ್ಕೊಳ್ಳಿ, ಗೋ ಅಂದರೆ ಹಸು, ಕರ್ಣ ಅಂದರೆ ಕಿವಿ. ಗೋಕರ್ಣದಲ್ಲಿ ಕಿವಿ ಒಳಗಡೆ ಹಸು ಶಂಖನಾದವನ್ನು ಹೇಗೆ ಊದುತ್ತಾರೋ, ಗೋಕರ್ಣದಷ್ಟು ಇದ್ದಾಗ ಆ ಐಲ್ಯಾಂಡು ಏನು ದ್ವೀಪ ಇದೆ ಅದು ಗೋಕರ್ಣದ ಆಕಾರದಲ್ಲೇ ಇದೆ. ಏನಕ್ಕೆ ಗೋಕರ್ಣ ಆಯಿತು? ರಾವಣೇಶ್ವರನು ಆತ್ಮಲಿಂಗವನ್ನು ತೊಗೊಂಬಂದಾಗ ಭೂಲೋಕದ ಮೊಟ್ಟ ಬದಲು ಆತ್ಮಲಿಂಗ ಎತ್ಕೊಂಡು ಪೈ ಅಂತ ಹೊರಟ ಕೈಲಾಸಕ್ಕೆ ಅವನು ಎತ್ಕೊಂಡು ಶ್ರೀಲಂಕಾಕ್ಕೆ ಎತ್ಕೊಂಡು ಹೋಗ್ಬೋದಾಯಿತು. ಆದರೆ ಗಣಪತಿ ಭಾಳ ಬುದ್ಧಿವಂತ, ಮೇತಕ್ಕಂದು ಇಲ್ಲೇ ಪ್ರತಿಷ್ಠಾಪನೆ ಮಾಡಿಬಿಡ್ಲಿ, ಇವನು ಎತ್ಕೊಂಡು ಹೋಗ್ಬಿಟ್ರೆ ಶಕ್ತಿ ನಮ್ಮ ಅಪ್ಪನ ಹೆಂಗೆ ಮಾಡೋದು, ಶಕ್ತಿಯೆಲ್ಲ ರಾವಣಂಗೆ ಕೊಟ್ಟೋಗತ್ತೆ ಅನ್ಕೊಂಬಿಟ್ಟು ಅದನ್ನು ಭಾರತ ಖಂಡ ದಾಟ್ಕೊಳ್ಳಿ ಹೋಗಿದಾಗೆ ಇವನು ಮೆತ್ತಗೆ ಮಾರ್ವೇಶಲ್ಲಿ ಬರ್ತಾನೆ. ಬಂದಾಗ ನಾನು ಸಂಧ್ಯಾ ವಂದನೆ ಮಾಡಿ ಶೌಚವನ್ನು ಮುಗಿಸಿ ಬರ್ತೀನಿ, ಇದನ್ನ ಎಲ್ಲಿ ಇಟ್ಟರು ಪೂಜೆ ಮಾಡೋಕ್ಕಾಗಲ್ಲ, ಸಾಯಂಕಾಲ ಆಗೋಯ್ತು, ಏನು ಮಾಡೋಣ ಅಂತ ರಾವಣ ಯೋಚನೆ ಮಾಡ್ತಾಗ ಕೆಳಗಿಟ್ರೆ ನಿಂತೋಗುತ್ತೆ. ಗಣಪತಿನ ಕೇಳ್ಕೊಳ್ಳೋ ಬದಲು ಯಾರನ್ನೋ ದೇವ್ರನ್ನ ಕೇಳ್ಕೊಂಡ ಗಣಪತಿ ಇವನು ಪಾಠ ಕಳಿಸ್ಲೇಬೇಕು ಏನಾದರೂ ಮಾಡಿ ಅಂದ್ಬಿಟ್ಟು ಮೆತ್ತಗೆ ಒಂದು ಪುಟಾಣಿ ಹಸು ಮೇಯಿಸ್ಕೊಂಬರೋ ಥರ ಬರ್ತಾನೆ, ಒಂದು ಗೊಲ್ಲನಾಗಿ. ನೀವೇನು ಯೋಚನೆ ಮಾಡಿಬಿಡಿ, ನಾನು ಇಟ್ಕೊಂಡಿರ್ತೀನಿ. ಯಾಕೆಂದರೆ ಇನ್ನೊಂದು ತಮಾಷೆ ಏನು ಅಂದರೆ, ಆತ್ಮಲಿಂಗನ ರಾವಣ ಬಿಟ್ಟು ಬೇರೆ ಯಾವನಾದ್ರೂ ಎತ್ಕೊಳ್ತಾನೆ. ರಾವಣ ಆಗೋ ಒಂದು ಐಡಿಯಾ ಬರೋದ್ರ ಜೊತೆಗೆ ಸಂಶಯ ಬರುತ್ತೆ. ಪುಟಾಣಿ ಹುಡುಗ ನಾನೇ ಒತ್ಕೊಂಡು ಓಡಾಡೋಕ್ಕೆ ಕಷ್ಟಪಟ್ಟು ಇಟ್ಕೊಂಬಂದೀನಿ ಈಶ್ವರನ ಆತ್ಮಲಿಂಗನ, ನೀನೇ ಇಟ್ಕೊಂಡ್ಬಿಡ್ತೀನಿ, ಆ ಪುಟ್ಟಕ್ಕೆ ಆಗಲ್ಲ ಬಿಡುತ್ತೆ. ಇಲ್ಲ ನಾನು ಇಟ್ಕೊತೀನಿ ಪರವಾಗಿಲ್ಲ. ಸರಿ, ಆವಾಗ ಅವನಿಗೆ ಮಾಯ ಆವರಿಸ್ಕೊತಾನೆ. ಗಣಪತಿ ಏನು ಮಾಡ್ತಾನೆ, ಒಂದು ಮಾಯ ಆವರಿಸ್ತಾನೆ. ಆ ಗಣಪತಿ ಜೊತೆ ಇರತಕ್ಕಂಥ ಅಣಿಮಾ ಸಿದ್ಧಿ ಅನ್ನೋ ಒಳೇನೆ ಮಹಾಕಾಳಿ. ಇವತ್ತು ಗೋಕರ್ಣದಲ್ಲಿ ಹಿಂದ್ಗಡೆ ಅಣಿಮಾ ಸಿದ್ಧಿ ಸಮೇತವಾಗಿರೋ ಕಾಳಿ, ಯಾರ್ಯಾರು ಪಿಂಡ ಪ್ರದಾನ ಗೋಕರ್ಣದಲ್ಲಿ ಮಾಡ್ತಾರೋ ಅಣಿಮಾ ಸಿದ್ಧಿ ಸಮೇತ ಮಹಾಕಾಳಿ ಇರತಕ್ಕಂಥವಳು ಅಲ್ಲಿ ಸ್ಮಶಾನ ಇದೆ. ಅದಕ್ಕೂ ವಿಚಾರ ಹೇಳ್ತೀನಿ. ಅಲ್ಲಿ ಅಣಿಮಾ ಸಿದ್ಧಿ, ಗರಿಮಾ ಸಿದ್ಧಿ ಅಂತ 8 ಸಿದ್ಧಿ ದೇವತೆಗಳು ಅಣಿಮಾ ಸಿದ್ಧಿ ಕಡೆ ಇವಳನ್ನ ಮೇತ್ತಗೆ ಮಾಯೆಗೆ ಆವರಿಸ್ಕೊತಾನೆ. ಯಾರೋ ಗಣಪತಿ ಆವರಿಸ್ಬಿಟ್ಟು ಏನು ಮಾಡ್ತಾನೆ, ರಾವಣ ಆಯಿತು ಅಂತ ಕೊಡ್ತಾನೆ. ನೋಡೋ ಕೆಳಗೆ ಇಟ್ಬಿಡ್ಬೇಡ, ಹುಷಾರ್, ನಾನು ಸಂಧ್ಯಾ ವಂದನೆ ಮುಗಿಸ್ಕೊಂಬರಷ್ಟೇ. ಸರಿ ಇಡಲ್ಲ, ಆದರೆ ನನಗೂ ಬಾರಾಗಿರ ಆದರೆ ಹೇಳಿದ್ದೀನಿ ಇಟ್ಬಿಡ್ತೀನಿ. ನನಗೆ 3 ಸಲ ಕರಿತೀನಿ, ಆ 3 ಸಲ ಕರೆಯೋಷ್ಟರಲ್ಲಿ ನೀನು ಬರ್ಬೇಕು. ಬಂದಾಗ ನೀನು ಕೊಟ್ಬಿಡ್ತೀನಪ್ಪ, ಇಲ್ಲದ್ರೆ ನನ್ನ ಕೈಲಾಗಲ್ಲ. ಸರಿ ಆಯಿತು, ನಾನು ಬಂದ್ಬಿಡ್ತೀನಿ ಕಣೋ, ಇಡಬೇಡ ಅಂತ ಹೋಗಿ ರಾವಣ ಸಂಧ್ಯಾ ವಂದನೆ ಮಾಡ್ತಾನೆ. ಶೌಚಾಲಯ ಮುಗಿಸ್ಕೊಂಡ, ಸಂಧ್ಯಾವನೆ ಸ್ನಾನಾಗಿನ ಮುಗಿಸ್ಕೊಂಡ, ರಾವಣ ಅಂತಾನೆ ಒಂದು ಸಲ, 2ನೇ ಸಲ ರಾವಣ ಅಂತಾನೆ, 3ನೇ ಸಲ ಇಟ್ಟೇ ಬಿಟ್ಟೆ ಹೋಗಿ ರಾವಣ ಅಂತ ಇಟ್ಟೇ ಬಿಡ್ತಾನೆ.
ಬಹಳ ಬುದ್ಧಿವಂತ. ಈ ರಾವಣನಿಗೆ ಕೋಪ ಬಂದು ಹೊಡೆದಿರ್ತಕ್ಕಂಥ ಕ್ಷೇತ್ರ ಗೋಕರ್ಣದಲ್ಲಿ ಕೋಪ ಬಂದಾಗ ಹೀಗೆ ಗುದ್ದಿದಾಗ ಅದು 5 ಭಾಗಗಳಾಯಿತು. ಇವತ್ತು ಮಂಗಳೂರು ಪ್ರಾಂತ್ಯದಲ್ಲಿ 5 ಭಾಗಗಳು ಬೇರೆ ಬೇರೆ ಕಡೆಯೂ ಗೋಕರ್ಣೇಶ್ವರನ 5 ಭಾಗದಲ್ಲಿ, ಅದರಲ್ಲಿ ಒಂದು ಇವತ್ತು ಮುರುಡೇಶ್ವರ ಅಂತ ಏನು ನೋಡ್ತೀರಾ ಅದು ಒಂದು ಭಾಗ ಆಗಿದೆ. ಅಲ್ಲಿ ಈಶ್ವರನ ದರ್ಶನ ಮಾಡೋಕ್ಕೆ ಭಾಳ ಜನ ದೊಡ್ಡದಾಗಿ ಇರ್ತಕ್ಕಂಥ ಲಿಂಗ. ಆದರೆ ಮೂಲಲಿಂಗ ಮತ್ತೊಂದು ಪೀಠ ಬಿದ್ದಿರೋ ಸ್ಥಳ. ಅಂದರೆ ರಾವಣ ಬಂದು ಗುದ್ದಿದಾಗ 5 ಭಾಗವಾಗಿ ಇದೇ ಲಿಂಗ ಹೋಗಿರ್ತಕ್ಕಂಥದ್ದು. ನೀವು ಅದಕ್ಕೆ ಗಣಪತಿ ನಿಜವಾಗ್ಲೂ ಎಲ್ಲಿ ನೋಡಬೇಕು ಗಣಪತಿನ ಅಂದರೆ 2 ಕಡೆ ನೋಡಬೇಕು. ಈ ಗಣಪತಿ ನಿಜವಾಗ್ಲೂ ಇದ್ದು ಅದೇ ಥರ ಕೆತ್ತಿದನ, ಭೂಲೋಕದಲ್ಲಿ ಗಣಪತಿ ಹೀಗೆ ಇದ್ದ ಅನ್ನೋದು ನಾರದ ಮಹರ್ಷಿ ತೋರಿಸ್ಕೊಟ್ಟಿದ್ದು ಕರಡಿಲಿ. ಕರಡಿ ಸೃಷ್ಟಿಯಾಗಿದ್ದಲ್ಲಿ ಗೋಕರ್ಣದಲ್ಲಿ, ಅದನ್ನು ಸೃಷ್ಟಿ ಮಾಡಿ ಗಣಪತಿನ ತೋರಿಸ್ಕೊಟ್ಟಿದ್ದು ಇಡಗುಂಜಿಯಲ್ಲಿ. ಜ್ಞಾಪಕ ಇಟ್ಕೊಳ್ಳಿ, ಇಡಗುಂಜಿ. ಇಡ ಅಂದರೆ ಇಟ್ಟಾಗ, ಗುಂಜಿರ್ತಕ್ಕಂಥ ಗಣಪತಿ, ಪುಟ್ಟ ಗಣಪತಿ, ಪುಟಾಣಿ ಗಣಪತಿ. ಗಣಪತಿ ನೇರವಾಗಿ ನೋಡಿ ಇಡಗುಂಜಿ, ಅವನು ನೀರಲ್ಲಿ ತೋರಿಸ್ತಂತೆ ಬಿಂಬ. ನೋಡು ಗಣಪತಿ ನೋಡು ನೀನು ಇಂದ್ರ ಇದೇ ಥರ ಕೆತ್ತಬೇಕು ಗಣಪತಿನ ಅಂತ ಹೇಳಿ ಆ ಇಡಗುಂಜಿ ಗಣಪತಿಯನ್ನು ನೀರಲ್ಲಿ ಬಿಂಬವಾಗಿ ಕನ್ನಡಿ ಮುಖಾಂತರ ತೋರಿಸಿ ಗಣಪತಿನ 2 ಕಡೆ ನೋಡೋದು. ಒಂದು ಗೋಕರ್ಣದಲ್ಲಿ ಗಣಪತಿ, ಇನ್ನೊಂದು ಇಡಗುಂಜಿ ಗಣಪತಿ, 2 ಪಕ್ಕದಲ್ಲೇ ಇದೆ. ಸೊ ಇಡಗುಂಜಿ ಒಂದು ಗಣಪತಿ, ಅಲ್ಲಿ ಇರ್ತಕ್ಕಂಥ ಮುರುಡೇಶ್ವರ ಒಂದು ಗಣಪತಿ, ಪಕ್ಕದಲ್ಲಿ ಇರ್ತಕ್ಕಂಥ ತ್ರಯಂಬಕೇಶ್ವರ ಒಂದು ಗಣಪತಿ, ಪುಟಾಣಿ ಇರ್ತಕ್ಕಂಥ ಮಲ್ಲಿಕಾರ್ಜುನ ಗಣಪತಿ, ಸೊಡಗಣ ಗಣಪತಿ ಅಂತ ಈ ಗಣಪತಿಗಳ ದರ್ಶನವನ್ನು ಮಾಡಿದಾಗ ಆ ಗಣಪತಿಗಳನ್ನ ನಾವೆಲ್ಲ ಮಂಗಳೂರು ಪ್ರಾಂತ ನೋಡ್ಬೋದು. ಸೊ ಗೋಕರ್ಣದಲ್ಲಿ ನೀವೆಲ್ಲ ಪಿಂಡ ಪ್ರದಾನಕ್ಕೆ ಯಾಕೆಂದರೆ ಆ ಕರ್ಣದಲ್ಲಿ ವಿಷ್ಣು ಪಾದದಲ್ಲಿ ಯಾರು ಕಾಶಿ ಗಯಾ ಕ್ಷೇತ್ರದಲ್ಲಿ ಹೋದಾಗ ವಿಷ್ಣು ಪಾದಂ ಪಿಂಡ ಪ್ರದಾನಂ ಸ್ಮರಯಾಮಿ, ಆ ವಿಷ್ಣು ಪಾದಕ್ಕೆ ಅರ್ಪಿಸ್ತಿರೋ, ಗೋಕರ್ಣದಲ್ಲಿ ಕಿವಿಯಲ್ಲಿ ಹಸು ಕಿವಿಯಲ್ಲಿ ಅಕಸ್ಮಾತ್ ಯಾರು ಪಿಂಡ ಪ್ರದಾನಗಳನ್ನು ಮಾಡ್ತಿರೋ 3 ಲೋಕದ ಯಾವ ಕಾಲಕ್ಕೂ ಮೋಕ್ಷ ಆತ್ಮಗಳಿಗಾಗತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಗೋಕರ್ಣದಲ್ಲಿ ಡೈರೆಕ್ಟಾಗಿ ಗೋಕರ್ಣದಲ್ಲಿ ಮಾಡಬಾರ್ದು. ಯಾವ್ದು ತಿಳ್ಕೊಳ್ಳಿ, ಅಲ್ಲಿಂದ ಬೋಟ್ ತೊಗೋಬೇಕು. 4 ಕಿಲೋಮೀಟರ್ ದೂರದಲ್ಲಿ ರುದ್ರಪಾದ ಅಂತಿದೆ. ವಿಷ್ಣುಗೆ ಹೆಂಗೆ ಪಾದ ಇದೆಯೋ ಗಯಾನಲ್ಲಿ, ರುದ್ರನಿಗೂ ಒಂದು ಪಾದ ಇದೆ. ಬೋಟ್ ದಾಟ್ಕೊಂಡು ಹೋಗಬೇಕು. ಅಲ್ಲಿ ಯಾರೂ ಕರ್ಕೊಂಡು ಹೋಗಲ್ಲ. ನೀವು ಎಷ್ಟೋ ಜನ ಕೇಳಲೇ ಇಲ್ಲ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಆಮೇಲೆ ಗೊತ್ತಿರೋದು ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್, ಬ್ರಹ್ಮಾಂಡ ಗುರುಜಿ ಮಾತ್ರ. ಸೊ ಅದರಿಂದ ನಿಮಗೆ ಗೊತ್ತಾದರೆ ಹೇಳಬೇಕಾದ್ರೆ ನಾನು ಒಬ್ಬನೇ ಹೇಳಬೇಕು. ಸೊ ಅದರಿಂದ ರುದ್ರಪಾದ ಅನ್ನೋದು ವಿಷ್ಣುಗೆ ಹೇಗೆ ಪಾದ ಗಯಲಿದೆಯೋ ರುದ್ರಪಾದ ಗೋಕರ್ಣದಲ್ಲಿ. ಸೊ ವೀಣಾ ಜ್ಞಾಪಿಸಿದ್ದು ತುಂಬ ಒಳ್ಳೆಯದಾಯಿತು. ನಾವು ಗೋಕರ್ಣನ ಮರೀದೆ ಹೊನ್ನಾವರದ ಪಕ್ಕದಲ್ಲಿ ಆ ಗೋಕರ್ಣಾಥೇಶ್ವರನ ನಮಸ್ಕಾರವನ್ನು ಮಾಡತಕ್ಕಂಥವ್ರು ಯಾರ್ಯಾರು ಇದ್ದೀರಾ ಅಲ್ಲಿ ಸ್ಮರಾಮಿ ಅಂತ ಹೋಗಿ ಗೋಕರ್ಣಾಥೇಶ್ವರನ ದರ್ಶನ ಮಾಡಿ. ಗೋಕರ್ಣಾಥೇಶ್ವರನ ದರ್ಶನ ಮಾಡಿದಾಗ 80 ವರ್ಷಕ್ಕೊಂದ್ಸಲಿ ಲಿಂಗ ಮೇಲೆ ಬರುತ್ತೆ. ಅಲ್ಲಿ ಷಷ್ಠಪೂರ್ತಿ, ಅಲ್ಲಿ ಮಾಡಿರ್ತಕ್ಕಂಥ 60 ವರ್ಷದ ಶಾಂತಿ, ತದನಂತರ ಸಂಪ್ರೋಕ್ಷಣೆ. ಇದನ್ನು ಎಷ್ಟೋ ವರ್ಷಕ್ಕೊಂದ್ಸಲಿ ಮತ್ತೆ ಸಂಪ್ರೋಕ್ಷಣೆ 8 ಇಯರ್ಸ್ ಒಂದ್ಸಲಿ. ಮೊನ್ನೆ ತಾನೇ ರೀಸೆಂಟಾಗಿ ಒಂದು 5 ಇಯರ್ಸ್ ಕರೋನಾ ಟೈಮಿಗೆ ಬಂದಾಗ ಸಂಪ್ರೋಕ್ಷಣೆ ಆಯಿತು. 80 ಇಯರ್ಸ್ ಆಗೋಗಿತ್ತು, ನೋಡ್ಬಿಟ್ವಿ. ಹಿಂತಿರುಗಿ 80 ಇಯರ್ಸ್ ನಾವಂತೂ ಬದುಕೋಕ್ಕಾಗಲ್ಲ. ಯಾರ್ಯಾರು ನೋಡಿದ್ವೋ ಅವ್ರವ್ರ ಅದೃಷ್ಟ. ಸೊ ಅಲ್ಲಿ ನೋಡಿದಾಗ ಗೋವರ್ನ ರಕ್ಷಣೆ ಮಾಡ್ತಕ್ಕಂಥ ಜಾಗ, ಸಮುದ್ರ ತೀರದಲ್ಲಿ ಒಂದು ಸ್ನಾನ, ಓಂಕಾರ ವಿಶೇಷವಾಗಿರ್ತಕ್ಕಂಥ ಬೀಚು, ಅದೆಲ್ಲ ಪಾಪ ನಿಮ್ಮಂಥವ್ರಿಗೆ ಎಲ್ಲಿ ಟೂರ್ಗೀರು ಹೊಡ್ಕೊಂಬರಕ್ಕೆ ಹೋಗಿ ಬನ್ನಿ, ಬೇಡ ಅಂದವ್ರು ಯಾರು ಇರಲಿ. ಆದರೂ ಸಹ ಈಶ್ವರನ ಸ್ಮರಾಮಿ ಕ್ಷೇತ್ರಗಳಿಗೆ ಹೋದಾಗಾದರೂ ಗೌರವ ಗಂಭೀರತೆಯಿಂದ ಇರೋದು ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಎಲ್ಲರೂ ಟಿ ವಿ ನೋಡ್ತಾ ಇರೋರು ಆ ಕಡೆ ಈ ಕಡೆ ರಿಮೋಟ್ ಕಲಿಸ್ತಾ ಕೂತ್ಕೊಬೇಡಿ. ಇನ್ನೂ ಎಷ್ಟೊಂದು ಕಥೆಗಳು ಹೇಳ್ಬೇಕು ನಾವು. ಏನು ಅನ್ಕೊಂಡಿದ್ದೀವಿ, ಇಷ್ಟು ಮಾತ್ರ ಕೂತಿದ್ದೀವಿ ಅಲ್ಲ ವೀಣಾ? ಸೊ ಅದರಿಂದ ತಾವೆಲ್ಲ ಗೋಕರ್ಣಾಥೇಶ್ವರ ಸ್ಮರಣೆ, ನಿಮ್ಮಲ್ಲಿ ಈಶ್ವರನಿಗೆ ಒಂದು ನೈವೇದ್ಯ, ಹೊರಡಕ್ಕೆ ಮೊದಲು ಯಜಮಾನರನ್ನೆಲ್ಲ ಎಬ್ಬಿಸಿ, ಯಾರ್ಯಾರು ಮಲಗಕ್ಕಾಗತ್ತೋ ಮಲ್ಕೊಳ್ಳಿ. ಆಮೇಲೆ ಇನ್ನೊಂದು ತಮಾಷೆ, ಸೀರಿಯಸ್ ಆಗಿ ಹೇಳ್ತಕ್ಕಂಥದ್ದು, ಟಿ ವಿ ನೋಡ್ಕೊಂಡು ಗ್ರಹಣ ನೀವು ವಿಶೇಷವಾಗಿರ್ತಕ್ಕಂಥ ಜಾಗರಣೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಶಿವಾರಾಧನೆ, ಶಿವಪೂಜೆ ಸಮೇತ, ಶಿವಧ್ಯಾನದ ಸಮೇತ. ಸೊ ನಮ್ಮಂಥವ್ರು ಏನಾದರೂ ಟಿ ವಿ ಕಾರ್ಯಕ್ರಮ ಇದ್ದರೆ ಇಂಥ ಒಂದು ಕಾರ್ಯಕ್ರಮ ನೋಡಿಕೊಂಡು ನೀವು ಆಚರಣೆ ಮಾಡ್ಬೋದೇ ಹೊರತು ಯಾವುದೋ ಫಿಲಿಮ್ ಹಾಕೊಂಡು ಕುಕ್ಕರ್ಸ್ಕೊಂಡ್ರೆ ಅದೆಲ್ಲ ವಿಶೇಷ ಅಲ್ಲ. ಮುಂದಿನ ಹಂತದಲ್ಲಿ ಅದರ ಬಗ್ಗೆ ನಾನು ಕೇಳ್ತೀನಿ. ಶಿವಾರಾಧನೆ ಮಾಡೋದರ ಜೊತೆಗೆ ಶಿವಕ್ಷೇತ್ರಗಳಿಗೆ ದರ್ಶನ ಕೊಡುವಂಥದ್ದು ಕೂಡ ಬಹಳ ವಿಶೇಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.